ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಇನ್ನು ಈ ಕಡೆ ಗೌರಿಯವರ ಅಪ್ಪ ಅಮ್ಮ ಬೀಳ್ಕೊಡುಗೆ ಕೊಡೋ ಟೈಮ್ ಬಂದಿರುತ್ತೆ. ಆಗ ಸರಿ ನಾನು ಇನ್ನ ಹೊರಡ್ತೀನಿ ಅಂತ ಗೌರಿಗೆ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ಸರಿ ಅಂತ ಸರಿ ಮಕ್ಕಳ್ರ ನಾವು ಬರ್ತೀನಿ ಅಂತ ಹೇಳಿ ಅವ್ರ ಅಪ್ಪ ಅಮ್ಮ ಅಲ್ಲಿಂದ ಹೊರಡ್ತಾ ಇದ್ದಂಗೆ ಸೀದಾ ಗೌರಿನ ಏಕಾಏಕಿ ಮೋನಿಕನ್ನ ಹೇಳ್ಕೊಬಂದು ರೂಮಲ್ಲಿ ಬಿಸಾಕ್ತಾಳೆ. ನಿನ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯೇನೆ? ಯಾಕೆ ಆ ರೀತಿ ನನ್ನ ನೂಗ್ತಿದ್ಯಾ? ಇದರಿಂದ ನನ್ನ ಹೊಟ್ಟೆ ಒಳಗಿರೋ ಮಗುಗೆ ಏನಾದ್ರೂ ಅನಾಹುತ ಆದ್ರೆ ನೀನ್ ನೋಡ್ತೀಯಾ ಅಂತ ಹೇಳ್ತಿದ್ದೀನಿ ನೋಡಿ. ಅಕ್ಕ, ಫಸ್ಟು ನಿನ್ ಜೀವನನ ನೀನ್ ನೆಟ್ಟೋಗಿ ನೋಡ್ಕೊಳ್ಳೋದನ್ನ ಕಲಿ. ಆಮೇಲೆ ನಿನ್ಗೆ ಹುಟ್ಟೋ ಮಗನ ಬಗ್ಗೆ ಯೋಚನೆ ಮಾಡುವಂತೆ. ಅಷ್ಟಕ್ಕೂ ಆ ಹೊಟ್ಟೆ ಒಳಗೆ ಮಗು ಇದೆಯೋ ಇಲ್ವೋ ಅಂತ ಕೇಳ್ತಿದ್ದಿದ್ ನೋಡಿ. ಯಾಕೆ ಆ ರೀತಿ ಕೇಳ್ತಾ ಇದ್ಯಾ? ನಿನ್ಗೇನೇ ಆಯ್ತು ಸಡನ್ ಆಗಿ? ನೀನ್ ಈ ಮನೆ ದೊಡ್ಡ ಸೊಸೆ ಅಂತ ಅಷ್ಟು ಬೇಗ ಮೆರಿಯೋದನ್ನ ತೋರಿಸ್ತಾ ಇದ್ಯಾ? ಅಕ್ಕ, ನಾನು ಯಾವತ್ತೂ ಆಸ್ತಿ ಅಂತಸ್ತಾನ್ ನೋಡಿ ನಾನು ಬೆಳ್ದಿಲ್ಲ, ಆಯ್ತಾ? ನೀನು ನೋಡಿದ್ಯಾ ನಾನು ಏನು ಎತ್ತ ಅಂತ. ನೀನ್ ಈ ರೀತಿ ಮಾತಾಡ್ತಾ ಇರೋದು ತಪ್ಪು. ಅಷ್ಟಕ್ಕೂ ನೀನಕ್ಕ ಮೋಸ ಮಾಡ್ತಾ ಇರೋದು. ಹೊಟ್ಟೆ ಒಳಗೆ ಮಗು ಇದೆ ಅಂತ ಹೇಳಿ ಮೋಸ ಮಾಡ್ತಾ ಇದ್ಯಲ್ಲ. ಎಷ್ಟು ಜನದ ಮುಂದೆ ನೀನ್ ಅವಮಾನ ಆಗ್ತೀಯ ಅನ್ನೋದು ನಿನಗೆ ಗೊತ್ತಿದ್ಯಾ? ನಿನ್ ಜೊತೆ ನೀನ್ ಅವಮಾನ ಆಗೋದಲ್ದಿರ ನನ್ನೂ ಅವಮಾನ ಮಾಡಿಸ್ತೀಯ. ಇನ್ನ ಅಪ್ಪ ಅಮ್ಮನ್ಗೆ ಸಿಕ್ಕಿದೆ ಚಾನ್ಸು ಅಂತ ಈ ಮನೆಯವರೆಲ್ಲ ಯಾರು ಬೇಡ ನಿಮ್ಮ ಅತ್ತೆ ಏನಂತ ಮಾತಾಡ್ತಾರೆ ಅಂತ ಗೊತ್ತಿದ್ಯಾ? ಈಗೇನೇ ಆಯ್ತು? ನನ್ನ ಜೀವನನ ನಾನು ನೋಡ್ಕೊಂತೀನಿ ಕಣೆ. ಸುಳ್ಳಾದ್ರೂ ಹೇಳ್ತೀನಿ, ಏನಾದ್ರೂ ಮಾಡ್ತೀನಿ. ನಿನಗೇನೆ? ಅಷ್ಟಕ್ಕೂ ನಿನಗೆ ಹೇಗೆ ಗೊತ್ತಾಯ್ತು? ನನಗೆ ಹೇಗೆ ಗೊತ್ತಾಯ್ತು ಅಂತನಾ? ಅವಾಗ್ಲೇ ಅರುಣ್ ಕಾಲ್ ಮಾಡಿದ್ದ. ಮಾತಾಡ್ಬೇಕಾದ್ರೆ ಎಲ್ಲ ವಿಚಾರನೂ ಬಾಯ್ ಬಿಟ್ಟು ಹೇಳಿದಾನೆ. ಎಲ್ಲದಕ್ಕೂ ಸೂತ್ರಧಾರಿ ನೀನೇ ಅಂತಾನೆ ಗೊತ್ತಾಯ್ತು. ನೀನ್ ಈ ಮದ್ವೆ ಆಗೋಕ್ಕೋಸ್ಕರ ಇಷ್ಟು ಸುಳ್ಳು ನಾಟಕ ಆಡಿ ಈ ಮದ್ವೆನ ಆಗಿದ್ಯಲ್ಲ, ನಿನಗೇನಕ್ಕ ಸಿಗುತ್ತೆ? ನಿನ್ ಜೀವನನ ನೀನೇ ಕೈಯಿಂದ ಹಾಳು ಮಾಡ್ಕೊಂತ ಇದ್ಯಾ ಅಂತ ಹೇಳ್ತಿದ್ದೀವಿ ನೋಡಿ. ಸಾಕು, ನಿಲ್ಸು. ನಿನ್ ಜೀವನನ ನೀನ್ ನೋಡ್ಕೊಳ್ಳೋದನ್ನ ಕಲಿ. ನನ್ನ ಜೀವನನ ನಾನು ನೋಡ್ಕೊಳ್ಳೋದು ನನಗೆ ಗೊತ್ತಿದೆ. ಏನ್ ಮಾಡ್ಬೇಕು ಏನಿಲ್ಲ ಅನ್ನೋದು ನನಗೆ ಗೊತ್ತಿದೆ ಚೆನ್ನಾಗಿ. ಅಕ್ಕ, ಯಾಕಕ್ಕ ನೀನ್ ಇಷ್ಟೊಂದು ಪಂಥಕ್ಕೆ ಹೇಳಿತಾ ಇದ್ಯಾ? ತುಂಬಾ ತೊಂದ್ರೆಲ್ ತಗ್ಲಾಕೊಳ್ತೀಯ ಅಕ್ಕ ನೀನು. ಈಗ ಜನರೆಲ್ಲ, ಈಗ ಮನೆ ಮಂದಿಯವರೆಲ್ಲ ನೀನ್ ಪ್ರೆಗ್ನೆಂಟ್ ಅಂತ ಅನ್ಕೊಂಡಿದ್ದಾರೆ. ಇನ್ನ ಹೋಗ್ತಾ ಆ ವಿಚಾರ ಸುಳ್ಳು ಅಂತ ಗೊತ್ತಾದ್ರೆ ನಿನ್ನ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ಯಾ? ಸ್ವಲ್ಪ ಕ್ಲೀನಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದನ್ನ ಕಲಿಯಕ್ಕ. ಬೇಡ, ಇನ್ನು ಇದನ್ನ ಬಿಟ್ರೆ ತುಂಬಾ ದೂರ ಹೋಗುತ್ತೆ. ನಾನು ಈಗಲೇ ಎಲ್ಲರ ಮುಂದೆನೂ ಬಾಯಿ ಬಿಟ್ಬಿಡ್ತೀನಿ. ಏನೇ ಹೇಳ್ತಿದ್ಯಾ? ಸುಮ್ಮನೆ ಇರೋಕ್ಕ. ನಾನು ತೊಂದರೆ ತಗೊಳಕ್ ನನಗಿಷ್ಟ ಇಲ್ಲ. ನಾನು ಹೇಳ್ಬಿಡ್ತೀನಿ. ಅಪ್ಪ ಅಮ್ಮನಿಗೂ ಹೇಳಿ ಅವ್ರ ಹೆಸ್ರನ್ನಾದ್ರೂ ಉಳಿಸ್ಬೇಕು ಅಂತ ಹೇಳ್ತಿದ್ದಿದ್ ನೋಡಿ. ಮೋನಿಕಾಯಿನ ಹೋಗಿ ಹೇಳ್ಬಿಡು. ಆಯ್ತು, ಹೋಗು ಹೇಳು. ನಾನು ಇಲ್ಲೇ ನೇಣು ಹಾಕೊಂಡು ಸತ್ತೇ ಹೋಗ್ತೀನಿ ಅಂತ ಹೇಳ್ತಿದ್ದಿದ್ ನೋಡಿ. ಗೌರಿಗೆ ತುಂಬಾ ಶಾಕ್ ಆಗಿರುತ್ತೆ. ಅಕ್ಕ, ಯಾಕಕ್ಕ ನೀನ್ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಯಾ ನನಗೆ? ನಾನು ಬ್ಲ್ಯಾಕ್ ಮೇಲ್ ಎಲ್ಲ ಮಾಡ್ತಾ ಇಲ್ಲ ಗೌರಿ, ಇರೋದನ್ನೇ ಹೇಳ್ತಾ ಇದ್ದೀನಿ. ನೀನೇನಾದ್ರೂ ಆ ವಿಚಾರನ ಯಾರಿಗಾದ್ರೂ ಹೇಳ್ದೋ ನಿಜವಾಗ್ಲೂ ನಾನು ಸೂಸೈಡ್ ಮಾಡ್ಕೋತೀನಿ ನೋಡು ಅಂತ ಹೇಳ್ತಿದ್ದಿದ್ ನೋಡಿ. ಅವಳಿಗೆ ಗಾಬರಿ ಆಗಿರುತ್ತೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನು ಕಾಂತಲಕ್ಷ್ಮಿ ಅವರು ಮತ್ತೆ ಅವ್ರ ಯಜಮಾನ್ರು ಚಿನ್ನು 3 ಜನನು ಇನ್ನ ಮನೆಗೆ ಹಿಂತಿರುಗಿರ್ತಾರೆ. ನೋಡಿದ್ರೆ ಸುತ್ತಮುತ್ತ ಅವ್ರ 3 ಜನ ಹೆಣ್ಮಕ್ಳು ಬೆಳೆದಿದ್ದು ಓಡಾಡಿದ್ದು ನನ್ನ ಜೊತೆ ಆಟ ಆಡಿದ್ನೆಲ್ಲ ನೆನೆಸ್ಕೊಂಡು ಕಣ್ಣಲ್ಲಿ ನೀರಾಕ್ತಾ ಇರ್ತಾರೆ. ಯಾಕೆ ಈಗ ಕಣ್ಣಲ್ಲಿ ನೀರಾಕ್ತಿದ್ಯಾ? ಅಲ್ಲ ಕಣ್ರಿ, 3 ಜನ ಹೆಣ್ಮಕ್ಳನ್ನ ಹೆತ್ತಿರೋಳು ನಾನು. ನನಗೆ ಕಷ್ಟ ಏನು ಅನ್ನೋದು ಗೊತ್ತಿದೆ. ಈಗ 2 ಹೆಣ್ಮಕ್ಳು ಒಂದೇ ಮನೆಗೆ ಹೋಗಿದ್ದಾರೆ. ಮತ್ತೆ ಅಲ್ಲಿ ಏನೇನು ರಾದಂತ ಆಗುತ್ತೋ ಏನು ಅಂತನೋ ತುಂಬಾ ಭಯ ಆಗ್ತಿದೆ ರೀ. ಏನು ಆಗಲ್ಲ ಬಿಡೆ, ಅಲ್ಲಿ ಗೌರಿ ಇದ್ದಾಳಲ್ವಾ, ನೋಡ್ಕೋತಾಳೆ, ಸಂಭಾಳಿಸ್ಕೊಂಡು ಹೋಗ್ತಾಳೆ ಅಂತ ಹೇಳ್ತಿದ್ರು. ನನಗೆ ಅವಳದೇನು ಭಯ ಇಲ್ಲ ರೀ. ಈ ಮೋನಿಕಾ ಇದ್ದಾಳಲ್ವಾ, ಅವಳದೇ ರೀ ಯೋಚನೆ ಆಗ್ತಿರೋದು. ಏನು ಆಗಲ್ಲ ಬಿಡು ಕಾಂತ, ನೀನೇನು ಯೋಚನೆ ಮಾಡಬೇಡ. ಅಷ್ಟೊತ್ತಿಗೆ ಚಿನ್ನು, ಅಮ್ಮ ಇನ್ನ ಮೋನಿಕಕ್ಕನ ರೂಮ್ ನಾನೇ ತಗೊಳ್ಳಾ ಅಂತ ಹೇಳ್ತಾ ಇರ್ತಾರೆ. ಇನ್ನೇನು ಮಾಡ್ತೀಯ? ಅವಳು ಇಲ್ವಲ್ಲ, ಇನ್ನು ನೀನೇ ಯೂಸ್ ಮಾಡ್ಕೊ. ಇನ್ನು ಇವಳೊಬ್ಳು ಇದ್ದಾಳೆ, ಇವಳು ಯಾರನ್ನ ಮದುವೆ ಆಗ್ತಾಳೋ ಏನೋ ಅಂತ ಹೇಳ್ತಾ ಇರ್ತಾರೆ. ವಿವೇಕ್ ಅವ್ರ ಮನೇಲಿ ಇನ್ನೇನು ಅನಿಕೇತ್ಗೆ ಮತ್ತೆ ಮೋನಿಕಂಗೆ ಮದುವೆ ಆಗಿದೆ. ಇನ್ನು ಮೊದಲನೇ ಕಾರ್ಯ ನಡಿಬೇಕಾಗಿರೋ ಸಾಂಪ್ರದಾಯವಾಗಿ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಇವಾಗ ಆಲ್ರೆಡಿ ಅವಳು ಪ್ರೆಗ್ನೆಂಟು, ಮತ್ತೆ ಈಗ ಇವೆಲ್ಲ ಮಾಡ್ಬೇಕಾ ಅಂತ ಕೇಳ್ತಾ ಇದ್ದಿದ್ನ ನೋಡಿ ಚಂಚಲ, ಇದು ನಮ್ಮನೆ ಸಂಪ್ರದಾಯ.
ಮಾಡಲೇಬೇಕು ಅಂತ ಅವರು ಸಹ ಅವರು ಕಾಲಕ್ಷೇಪ ಮಾಡ್ತಾ ಇರ್ತಾರೆ. ಇನ್ನು ಸೀದಾ ಮೋನಿಕಾ ಸೈಡಿಗೆ ಹೋಗಿ ಏನು ಇವನು ಡೈರೆಕ್ಟಾಗಿ ಕಾಲ್ ಮಾಡಿ ವಿಚಾರನೆಲ್ಲ ಹೇಳಿದಾನಲ್ಲ ಅಂತ ಹೋಗಿ ಅರುಣ್ಗೆ ಕಾಲ್ ಮಾಡ್ತಾಳೆ. ಆಗ ಏನ್ ಅರುಣ್, ನಿನ್ಗೆ ಯಾವ ವಿಚಾರ ಯಾರ ಹತ್ರ ಹೇಳ್ಬೇಕು ಅನ್ನೋದು ಗೊತ್ತಿಲ್ವಾ? ಯಾಕೆ ಮೋನಿಕಾ, ಏನಾಯ್ತು? ಅಲ್ಲ, ನನ್ನ ತಂಗಿಗೆ ಎಲ್ಲ ವಿಚಾರನೂ ಗೊತ್ತಾಗ್ಬಿಟ್ಟಿದೆ, ನೀನ್ ಯಾಕೆ ಬಾಯ್ಬಿಟ್ಟೆ? ಹೇಳು ಅಂತ ಹೇಳ್ತಿದ್ದಂಗೆ, ಅಯ್ಯೋ ನೀನು ಅನ್ಕೊಂಡ್ ಮಾತಾಡಿದ್ದು ಮೋನಿಕಾ, ಬೇರೆ ಇನ್ನೇನೂ ಇಲ್ಲ ಅಂತ ಹೇಳ್ತಿದ್ದಿ ನೋಡಿ. ಇದೆಲ್ಲ ಗೌರಿ ಕೇಳಿಸ್ಕೋಬೇಕು ಅಂತಾನೆ ಮೌನವಾಗಿದ್ಲು ಅನ್ಸುತ್ತೆ, ಅದಕ್ಕೆ ಈ ಅರುಣ್ ಎಲ್ಲ ಬಾಯ್ಬಿಟ್ಟಿದ್ದಾನೆ ಅಂತ ಹೇಳ್ತಾ ಯೋಚನೆ ಮಾಡ್ತಾ ಇರ್ತಾಳೆ. ಮೋನಿಕಾ ಕಂಡೀಷನ್ ಹಾಕಿರೋದಕ್ಕೆ ಗೌರಿ ವಿವೇಕ್ ಹತ್ರ ಹೇಗಾದ್ರೂ ಮಾಡಿ ನಿಜ ಹೇಳ್ಬೇಕು ಅಂತ ಹೊರಟಿರ್ತಾಳೆ. ನೋಡಿದ್ರೆ ಅವ್ರು ಬ್ಲ್ಯಾಕ್ ಮೇಲ್ ಮಾಡಿರೋದ್ರಿಂದ ಅವಳು ಹೇಳ್ತಾಳ್ವಾ ಅಥವಾ ಹೇಳಲ್ವಾ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.